ಪಾವತಿ ಮಾಡಿ ಅಂತ ಹೇಳಿ ಸರ್ಕಾರಕ್ಕೆ ಗುತ್ತಿಗೆದಾರರು ಮನವಿಯನ್ನ ಮಾಡಿಕೊಡ್ತಾ ಇದ್ದಾರೆ. ಈ ವಿಚಾರವಾಗಿಯೂ ಕೂಡ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ. ಆದ್ಯತೆಯ ಮೇರೆಗೆ ನಾವು ಬಿಲ್ ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಈ ಹಿಂದೆ ಬಿಜೆಪಿ ಅಧಿಕಾರದಲ್ಲಿದ್ದಾಗ ಎಷ್ಟು ಕೆಲಸ ಆಗಿತ್ತು, ಎಷ್ಟು ಬಿಲ್ ಅನ್ನ ಬಾಕಿ ಉಳಿಸಿಕೊಂಡಿದ್ದಾರೆ, ನಾವು ಎಷ್ಟು ಕೊಡಬೇಕು, ಇವೆಲ್ಲವನ್ನು ಕೂಡ ನೋಡಿ ಆದ್ಯತೆಯ ಮೇರೆಗೆ ದುಡ್ಡನ್ನ ರಿಲೀಸ್ ಮಾಡ್ತೀವಿ ಅಂತ ಹೇಳಿ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಪದಾಧಿಕಾರಿಗಳು ಭೇಟಿ ಮಾಡಿದ್ದಾರೆ, ಅವರ ನೋವನ್ನು ಹೇಳಿಕೊಂಡಿದ್ದಾರೆ. ನಾವು ಪ್ರಯಾರಿಟಿಲಿ, ಯಾಕೆಂದ್ರೆ ಹಿಂದೆ ಬಿಜೆಪಿ ಸರ್ಕಾರ 1 ಕೋಟಿ, ನನ್ನ ಇಲಾಖೆಯಲ್ಲೇ ಒಟ್ಟು 1,20,00,000 ಅಷ್ಟು ಕೆಲಸ ನಡೀತಾ ಇದೆ. ನಾವು ಬಿಲ್ ಕೊಡಕ್ಕೆ ಅವಕಾಶ ಇರೋದು ಬರೀ 6,000 ಕೋಟಿ ರೂಪಾಯಿ. ಸೆಂಟ್ರಲ್ ಗವರ್ಮೆಂಟ್ ಇಂದ 5,300 ಕೋಟಿ ರೂಪಾಯಿ ಬರಬೇಕಾಯ್ತು, ಅದು ಬಂದಿಲ್ಲ. ಬಟ್ ಪ್ರಯಾರಿಟಿಲಿ ಅವ್ರಿಗೆ ಕೊಡ್ಕೊಡ್ತೀನಿ, ನಾವು ಸೀನಿಯಾರಿಟಿ ಸಣ್ಣ ಬಿಲ್ಗಳನ್ನೆಲ್ಲ ಕ್ಲಿಯರ್ ಮಾಡ್ತೀನಿ ಅಂತ ಆಶ್ವಾಸನೆ ಕೊಟ್ಟಿದ್ದೀನಿ. ಬಂದ ತಕ್ಷಣ, ಹಣ ಬಂದ ತಕ್ಷಣ ಪಾವತಿ ಮಾಡಿ ಅಂತ ಹೇಳಿ ಸರ್ಕಾರಕ್ಕೆ ಗುತ್ತಿಗೆದಾರರು ಮನವಿಯನ್ನ ಮಾಡಿಕೊಡ್ತಾ ಇದ್ದಾರೆ. ಈ ವಿಚಾರವಾಗಿಯೂ ಕೂಡ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ. ಆದ್ಯತೆಯ ಮೇರೆಗೆ ನಾವು ಬಿಲ್ ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಈ ಹಿಂದೆ ಬಿಜೆಪಿ ಅಧಿಕಾರದಲ್ಲಿದ್ದಾಗ ಎಷ್ಟು ಕೆಲಸ ಆಗಿತ್ತು, ಎಷ್ಟು ಬಿಲ್ ಅನ್ನ ಬಾಕಿ ಉಳಿಸಿಕೊಂಡಿದ್ದಾರೆ, ನಾವು ಎಷ್ಟು ಕೊಡಬೇಕು, ಇವೆಲ್ಲವನ್ನು ಕೂಡ ನೋಡಿ ಆದ್ಯತೆಯ ಮೇರೆಗೆ ದುಡ್ಡನ್ನ ರಿಲೀಸ್ ಮಾಡ್ತೀವಿ ಅಂತ ಹೇಳಿ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಪದಾಧಿಕಾರಿಗಳು ಭೇಟಿ ಮಾಡಿದ್ದಾರೆ, ಅವರ ನೋವನ್ನು ಹೇಳಿಕೊಂಡಿದ್ದಾರೆ. ನಾವು ಪ್ರಯಾರಿಟಿಲಿ, ಯಾಕೆಂದ್ರೆ ಹಿಂದೆ ಬಿಜೆಪಿ ಸರ್ಕಾರ 1 ಕೋಟಿ, ನನ್ನ ಇಲಾಖೆಯಲ್ಲೇ ಒಟ್ಟು 1,20,00,000 ಅಷ್ಟು ಕೆಲಸ ನಡೀತಾ ಇದೆ. ನಾವು ಬಿಲ್ ಕೊಡಕ್ಕೆ ಅವಕಾಶ ಇರೋದು ಬರೀ 6,000 ಕೋಟಿ ರೂಪಾಯಿ. ಸೆಂಟ್ರಲ್ ಗವರ್ಮೆಂಟ್ ಇಂದ 5,300 ಕೋಟಿ ರೂಪಾಯಿ ಬರಬೇಕಾಯ್ತು, ಅದು ಬಂದಿಲ್ಲ. ಬಟ್ ಪ್ರಯಾರಿಟಿಲಿ ಅವ್ರಿಗೆ ಕೊಡ್ಕೊಡ್ತೀನಿ, ನಾವು ಸೀನಿಯಾರಿಟಿ ಸಣ್ಣ ಬಿಲ್ಗಳನ್ನೆಲ್ಲ ಕ್ಲಿಯರ್ ಮಾಡ್ತೀನಿ ಅಂತ ಆಶ್ವಾಸನೆ ಕೊಟ್ಟಿದ್ದೀನಿ. ಬಂದ ತಕ್ಷಣ, ಹಣ ಬಂದ ತಕ್ಷಣ ಪಾವತಿ ಮಾಡಿ ಅಂತ ಹೇಳಿ ಸರ್ಕಾರಕ್ಕೆ ಗುತ್ತಿಗೆದಾರರು ಮನವಿಯನ್ನ ಮಾಡಿಕೊಡ್ತಾ ಇದ್ದಾರೆ. ಈ ವಿಚಾರವಾಗಿಯೂ ಕೂಡ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ. ಆದ್ಯತೆಯ ಮೇರೆಗೆ ನಾವು ಬಿಲ್ ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಈ ಹಿಂದೆ ಬಿಜೆಪಿ ಅಧಿಕಾರದಲ್ಲಿದ್ದಾಗ ಎಷ್ಟು ಕೆಲಸ ಆಗಿತ್ತು, ಎಷ್ಟು ಬಿಲ್ ಅನ್ನ ಬಾಕಿ ಉಳಿಸಿಕೊಂಡಿದ್ದಾರೆ, ನಾವು ಎಷ್ಟು ಕೊಡಬೇಕು, ಇವೆಲ್ಲವನ್ನು ಕೂಡ ನೋಡಿ ಆದ್ಯತೆಯ ಮೇರೆಗೆ ದುಡ್ಡನ್ನ ರಿಲೀಸ್ ಮಾಡ್ತೀವಿ ಅಂತ ಹೇಳಿ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಪದಾಧಿಕಾರಿಗಳು ಭೇಟಿ ಮಾಡಿದ್ದಾರೆ, ಅವರ ನೋವನ್ನು ಹೇಳಿಕೊಂಡಿದ್ದಾರೆ. ನಾವು ಪ್ರಯಾರಿಟಿಲಿ, ಯಾಕೆಂದ್ರೆ ಹಿಂದೆ ಬಿಜೆಪಿ ಸರ್ಕಾರ 1 ಕೋಟಿ, ನನ್ನ ಇಲಾಖೆಯಲ್ಲೇ ಒಟ್ಟು 1,20,00,000 ಅಷ್ಟು ಕೆಲಸ ನಡೀತಾ ಇದೆ. ನಾವು ಬಿಲ್ ಕೊಡಕ್ಕೆ ಅವಕಾಶ ಇರೋದು ಬರೀ 6,000 ಕೋಟಿ ರೂಪಾಯಿ. ಸೆಂಟ್ರಲ್ ಗವರ್ಮೆಂಟ್ ಇಂದ 5,300 ಕೋಟಿ ರೂಪಾಯಿ ಬರಬೇಕಾಯ್ತು, ಅದು ಬಂದಿಲ್ಲ. ಬಟ್ ಪ್ರಯಾರಿಟಿಲಿ ಅವ್ರಿಗೆ ಕೊಡ್ಕೊಡ್ತೀನಿ, ನಾವು ಸೀನಿಯಾರಿಟಿ ಸಣ್ಣ ಬಿಲ್ಗಳನ್ನೆಲ್ಲ ಕ್ಲಿಯರ್ ಮಾಡ್ತೀನಿ ಅಂತ ಆಶ್ವಾಸನೆ ಕೊಟ್ಟಿದ್ದೀನಿ. ಬಂದ ತಕ್ಷಣ, ಹಣ ಬಂದ ತಕ್ಷಣ ಪಾವತಿ ಮಾಡಿ ಅಂತ ಹೇಳಿ ಸರ್ಕಾರಕ್ಕೆ ಗುತ್ತಿಗೆದಾರರು ಮನವಿಯನ್ನ ಮಾಡಿಕೊಡ್ತಾ ಇದ್ದಾರೆ. ಈ ವಿಚಾರವಾಗಿಯೂ ಕೂಡ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ. ಆದ್ಯತೆಯ ಮೇರೆಗೆ ನಾವು ಬಿಲ್ ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಈ ಹಿಂದೆ ಬಿಜೆಪಿ ಅಧಿಕಾರದಲ್ಲಿದ್ದಾಗ ಎಷ್ಟು ಕೆಲಸ ಆಗಿತ್ತು, ಎಷ್ಟು ಬಿಲ್ ಅನ್ನ ಬಾಕಿ ಉಳಿಸಿಕೊಂಡಿದ್ದಾರೆ, ನಾವು ಎಷ್ಟು ಕೊಡಬೇಕು, ಇವೆಲ್ಲವನ್ನು ಕೂಡ ನೋಡಿ ಆದ್ಯತೆಯ ಮೇರೆಗೆ ದುಡ್ಡನ್ನ ರಿಲೀಸ್ ಮಾಡ್ತೀವಿ ಅಂತ ಹೇಳಿ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಪದಾಧಿಕಾರಿಗಳು ಭೇಟಿ ಮಾಡಿದ್ದಾರೆ, ಅವರ ನೋವನ್ನು ಹೇಳಿಕೊಂಡಿದ್ದಾರೆ. ನಾವು ಪ್ರಯಾರಿಟಿಲಿ, ಯಾಕೆಂದ್ರೆ ಹಿಂದೆ ಬಿಜೆಪಿ ಸರ್ಕಾರ 1 ಕೋಟಿ, ನನ್ನ ಇಲಾಖೆಯಲ್ಲೇ ಒಟ್ಟು 1,20,00,000 ಅಷ್ಟು ಕೆಲಸ ನಡೀತಾ ಇದೆ. ನಾವು ಬಿಲ್ ಕೊಡಕ್ಕೆ ಅವಕಾಶ ಇರೋದು ಬರೀ 6,000 ಕೋಟಿ ರೂಪಾಯಿ. ಸೆಂಟ್ರಲ್ ಗವರ್ಮೆಂಟ್ ಇಂದ 5,300 ಕೋಟಿ ರೂಪಾಯಿ ಬರಬೇಕಾಯ್ತು, ಅದು ಬಂದಿಲ್ಲ. ಬಟ್ ಪ್ರಯಾರಿಟಿಲಿ ಅವ್ರಿಗೆ ಕೊಡ್ಕೊಡ್ತೀನಿ, ನಾವು ಸೀನಿಯಾರಿಟಿ ಸಣ್ಣ ಬಿಲ್ಗಳನ್ನೆಲ್ಲ ಕ್ಲಿಯರ್ ಮಾಡ್ತೀನಿ ಅಂತ ಆಶ್ವಾಸನೆ ಕೊಟ್ಟಿದ್ದೀನಿ. ಬಂದ ತಕ್ಷಣ, ಹಣ ಬಂದ ತಕ್ಷಣ ಪಾವತಿ ಮಾಡಿ ಅಂತ ಹೇಳಿ ಸರ್ಕಾರಕ್ಕೆ ಗುತ್ತಿಗೆದಾರರು ಮನವಿಯನ್ನ ಮಾಡಿಕೊಡ್ತಾ ಇದ್ದಾರೆ. ಈ ವಿಚಾರವಾಗಿಯೂ ಕೂಡ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ. ಆದ್ಯತೆಯ ಮೇರೆಗೆ ನಾವು ಬಿಲ್ ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಈ ಹಿಂದೆ ಬಿಜೆಪಿ ಅಧಿಕಾರದಲ್ಲಿದ್ದಾಗ ಎಷ್ಟು ಕೆಲಸ ಆಗಿತ್ತು, ಎಷ್ಟು ಬಿಲ್ ಅನ್ನ ಬಾಕಿ ಉಳಿಸಿಕೊಂಡಿದ್ದಾರೆ, ನಾವು ಎಷ್ಟು ಕೊಡಬೇಕು, ಇವೆಲ್ಲವನ್ನು ಕೂಡ ನೋಡಿ ಆದ್ಯತೆಯ ಮೇರೆಗೆ
ದುಡ್ಡನ್ನ ರಿಲೀಸ್ ಮಾಡ್ತೀವಿ ಅಂತ ಹೇಳಿ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಪದಾಧಿಕಾರಿಗಳು ಭೇಟಿ ಮಾಡಿದ್ದಾರೆ, ಅವರ ನೋವನ್ನು ಹೇಳಿಕೊಂಡಿದ್ದಾರೆ. ನಾವು ಪ್ರಯಾರಿಟಿಲಿ, ಯಾಕೆಂದ್ರೆ ಹಿಂದೆ ಬಿಜೆಪಿ ಸರ್ಕಾರ 1 ಕೋಟಿ, ನನ್ನ ಇಲಾಖೆಯಲ್ಲೇ ಒಟ್ಟು 1 ಕೋಟಿ 20 ಲಕ್ಷ ಅಷ್ಟು ಕೆಲಸ ನಡೀತಾ ಇದೆ. ನಾವು ಬಿಲ್ ಕೊಡಕ್ಕೆ ಅವಕಾಶ ಇರೋದು ಬರೀ 6,000 ಕೋಟಿ ರೂಪಾಯಿ. ಸೆಂಟ್ರಲ್ ಗವರ್ಮೆಂಟ್ ಇಂದ 5,300 ಕೋಟಿ ರೂಪಾಯಿ ಬರಬೇಕಾಯ್ತು, ಅದು ಬಂದಿಲ್ಲ. ಬಟ್ ಪ್ರಯಾರಿಟಿಲಿ ಅವ್ರಿಗೆ ಕೊಡ್ತೀನಿ, ನಾವು ಸೀನಿಯಾರಿಟಿ ಸಣ್ಣ ಬಿಲ್ಗಳನ್ನೆಲ್ಲ ಕ್ಲಿಯರ್ ಮಾಡ್ತೀನಿ ಅಂತ ಆಶ್ವಾಸನೆ ಕೊಟ್ಟಿದ್ದೀನಿ. ಹಣ ಬಂದ ತಕ್ಷಣ ಪಾವತಿ ಮಾಡಿ ಅಂತ ಹೇಳಿ ಸರ್ಕಾರಕ್ಕೆ ಗುತ್ತಿಗೆದಾರರು ಮನವಿಯನ್ನ ಮಾಡಿಕೊಡ್ತಾ ಇದ್ದಾರೆ. ಈ ವಿಚಾರವಾಗಿಯೂ ಕೂಡ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ. ಆದ್ಯತೆಯ ಮೇರೆಗೆ ನಾವು ಬಿಲ್ ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಈ ಹಿಂದೆ ಬಿಜೆಪಿ ಅಧಿಕಾರದಲ್ಲಿದ್ದಾಗ ಎಷ್ಟು ಕೆಲಸ ಆಗಿತ್ತು, ಎಷ್ಟು ಬಿಲ್ ಅನ್ನ ಬಾಕಿ ಉಳಿಸಿಕೊಂಡಿದ್ದಾರೆ, ನಾವು ಎಷ್ಟು ಕೊಡಬೇಕು, ಇವೆಲ್ಲವನ್ನು ಕೂಡ ನೋಡಿ ಆದ್ಯತೆಯ ಮೇರೆಗೆ ದುಡ್ಡನ್ನ ರಿಲೀಸ್ ಮಾಡ್ತೀವಿ ಅಂತ ಹೇಳಿ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಪದಾಧಿಕಾರಿಗಳು ಭೇಟಿ ಮಾಡಿದ್ದಾರೆ, ಅವರ ನೋವನ್ನು ಹೇಳಿಕೊಂಡಿದ್ದಾರೆ. ನಾವು ಪ್ರಯಾರಿಟಿಲಿ, ಯಾಕೆಂದ್ರೆ ಹಿಂದೆ ಬಿಜೆಪಿ ಸರ್ಕಾರ 1 ಕೋಟಿ, ನನ್ನ ಇಲಾಖೆಯಲ್ಲೇ ಒಟ್ಟು 1 ಕೋಟಿ 20 ಲಕ್ಷ ಅಷ್ಟು ಕೆಲಸ ನಡೀತಾ ಇದೆ. ನಾವು ಬಿಲ್ ಕೊಡಕ್ಕೆ ಅವಕಾಶ ಇರೋದು ಬರೀ 6,000 ಕೋಟಿ ರೂಪಾಯಿ. ಸೆಂಟ್ರಲ್ ಗವರ್ಮೆಂಟ್ ಇಂದ 5,300 ಕೋಟಿ ರೂಪಾಯಿ ಬರಬೇಕಾಯ್ತು, ಅದು ಬಂದಿಲ್ಲ. ಬಟ್ ಪ್ರಯಾರಿಟಿಲಿ ಅವ್ರಿಗೆ ಕೊಡ್ತೀನಿ, ನಾವು ಸೀನಿಯಾರಿಟಿ ಸಣ್ಣ ಬಿಲ್ಗಳನ್ನೆಲ್ಲ ಕ್ಲಿಯರ್ ಮಾಡ್ತೀನಿ ಅಂತ ಆಶ್ವಾಸನೆ ಕೊಟ್ಟಿದ್ದೀನಿ. ಹಣ ಬಂದ ತಕ್ಷಣ ಪಾವತಿ ಮಾಡಿ ಅಂತ ಹೇಳಿ ಸರ್ಕಾರಕ್ಕೆ ಗುತ್ತಿಗೆದಾರರು ಮನವಿಯನ್ನ ಮಾಡಿಕೊಡ್ತಾ ಇದ್ದಾರೆ. ಈ ವಿಚಾರವಾಗಿಯೂ ಕೂಡ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ. ಆದ್ಯತೆಯ ಮೇರೆಗೆ ನಾವು ಬಿಲ್ ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಈ ಹಿಂದೆ ಬಿಜೆಪಿ ಅಧಿಕಾರದಲ್ಲಿದ್ದಾಗ ಎಷ್ಟು ಕೆಲಸ ಆಗಿತ್ತು, ಎಷ್ಟು ಬಿಲ್ ಅನ್ನ ಬಾಕಿ ಉಳಿಸಿಕೊಂಡಿದ್ದಾರೆ, ನಾವು ಎಷ್ಟು ಕೊಡಬೇಕು, ಇವೆಲ್ಲವನ್ನು ಕೂಡ ನೋಡಿ ಆದ್ಯತೆಯ ಮೇರೆಗೆ ದುಡ್ಡನ್ನ ರಿಲೀಸ್ ಮಾಡ್ತೀವಿ ಅಂತ ಹೇಳಿ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಪದಾಧಿಕಾರಿಗಳು ಭೇಟಿ ಮಾಡಿದ್ದಾರೆ, ಅವರ ನೋವನ್ನು ಹೇಳಿಕೊಂಡಿದ್ದಾರೆ. ನಾವು ಪ್ರಯಾರಿಟಿಲಿ, ಯಾಕೆಂದ್ರೆ ಹಿಂದೆ ಬಿಜೆಪಿ ಸರ್ಕಾರ 1 ಕೋಟಿ, ನನ್ನ ಇಲಾಖೆಯಲ್ಲೇ ಒಟ್ಟು 1 ಕೋಟಿ 20 ಲಕ್ಷ ಅಷ್ಟು ಕೆಲಸ ನಡೀತಾ ಇದೆ. ನಾವು ಬಿಲ್ ಕೊಡಕ್ಕೆ ಅವಕಾಶ ಇರೋದು ಬರೀ 6,000 ಕೋಟಿ ರೂಪಾಯಿ. ಸೆಂಟ್ರಲ್ ಗವರ್ಮೆಂಟ್ ಇಂದ 5,300 ಕೋಟಿ ರೂಪಾಯಿ ಬರಬೇಕಾಯ್ತು, ಅದು ಬಂದಿಲ್ಲ. ಬಟ್ ಪ್ರಯಾರಿಟಿಲಿ ಅವ್ರಿಗೆ ಕೊಡ್ತೀನಿ, ನಾವು ಸೀನಿಯಾರಿಟಿ ಸಣ್ಣ ಬಿಲ್ಗಳನ್ನೆಲ್ಲ ಕ್ಲಿಯರ್ ಮಾಡ್ತೀನಿ ಅಂತ ಆಶ್ವಾಸನೆ ಕೊಟ್ಟಿದ್ದೀನಿ. ಹಣ ಬಂದ ತಕ್ಷಣ ಪಾವತಿ ಮಾಡಿ ಅಂತ ಹೇಳಿ ಸರ್ಕಾರಕ್ಕೆ ಗುತ್ತಿಗೆದಾರರು ಮನವಿಯನ್ನ ಮಾಡಿಕೊಡ್ತಾ ಇದ್ದಾರೆ. ಈ ವಿಚಾರವಾಗಿಯೂ ಕೂಡ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ. ಆದ್ಯತೆಯ ಮೇರೆಗೆ ನಾವು ಬಿಲ್ ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಈ ಹಿಂದೆ ಬಿಜೆಪಿ ಅಧಿಕಾರದಲ್ಲಿದ್ದಾಗ ಎಷ್ಟು ಕೆಲಸ ಆಗಿತ್ತು, ಎಷ್ಟು ಬಿಲ್ ಅನ್ನ ಬಾಕಿ ಉಳಿಸಿಕೊಂಡಿದ್ದಾರೆ, ನಾವು ಎಷ್ಟು ಕೊಡಬೇಕು, ಇವೆಲ್ಲವನ್ನು ಕೂಡ ನೋಡಿ ಆದ್ಯತೆಯ ಮೇರೆಗೆ ದುಡ್ಡನ್ನ ರಿಲೀಸ್ ಮಾಡ್ತೀವಿ ಅಂತ ಹೇಳಿ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಪದಾಧಿಕಾರಿಗಳು ಭೇಟಿ ಮಾಡಿದ್ದಾರೆ, ಅವರ ನೋವನ್ನು ಹೇಳಿಕೊಂಡಿದ್ದಾರೆ. ನಾವು ಪ್ರಯಾರಿಟಿಲಿ, ಯಾಕೆಂದ್ರೆ ಹಿಂದೆ ಬಿಜೆಪಿ ಸರ್ಕಾರ 1 ಕೋಟಿ, ನನ್ನ ಇಲಾಖೆಯಲ್ಲೇ ಒಟ್ಟು 1 ಕೋಟಿ 20 ಲಕ್ಷ ಅಷ್ಟು ಕೆಲಸ ನಡೀತಾ ಇದೆ. ನಾವು ಬಿಲ್ ಕೊಡಕ್ಕೆ ಅವಕಾಶ ಇರೋದು ಬರೀ 6,000 ಕೋಟಿ ರೂಪಾಯಿ. ಸೆಂಟ್ರಲ್ ಗವರ್ಮೆಂಟ್ ಇಂದ 5,300 ಕೋಟಿ ರೂಪಾಯಿ ಬರಬೇಕಾಯ್ತು, ಅದು ಬಂದಿಲ್ಲ. ಬಟ್ ಪ್ರಯಾರಿಟಿಲಿ ಅವ್ರಿಗೆ ಕೊಡ್ತೀನಿ, ನಾವು ಸೀನಿಯಾರಿಟಿ ಸಣ್ಣ ಬಿಲ್ಗಳನ್ನೆಲ್ಲ ಕ್ಲಿಯರ್ ಮಾಡ್ತೀನಿ ಅಂತ ಆಶ್ವಾಸನೆ ಕೊಟ್ಟಿದ್ದೀನಿ. ಹಣ ಬಂದ ತಕ್ಷಣ